ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟಿಪ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ 2 ವಿಡಿಯೋದಲ್ಲಿ 1 ಟಕ್ಸ್ ಬ್ಲೌಸ್ 32 ಸೈಜ್ದ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಹಾಗೆ ಫ್ರಂಟ್ ಭಾಗನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಡಯಾಗ್ರಾಮ್ ವಿತ್ ಪೇಪರ್ ಕಟ್ಟಿಂಗ್ ಜೊತೆ ಹೇಳ್ಕೊಟ್ಟಿದ್ದೆ. ಹಾಗೆ ಈ ದಿನ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಮತ್ತು ಒಂದು ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಬ್ಯಾಕ್ ಪಾರ್ಟ್ನ ನಾನು ಈ ಥರ ಸೀದಾ ಕಪಡ, ಇದು ನಾನು ಇಟ್ಟಿರೋದು ಫ್ರಂಟಲ್ಲಿ ಸೀದಾ ಇದೆ, ಅದರ ಮೇಲೆ ಲೈನಿಂಗ್ ಪೀಸ್ನ ಕಟ್ಟಿಂಗ್ ಮಾಡೋದನ್ನು ಇಡ್ತಾ ಇದ್ದೀನಿ. ಈ ಥರ ಇಡಬೇಕು. ಈ ಥರ ಇಟ್ಟು ಗುಂಡ್ ಪಿನ್ನಿಂದ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. 4 ಕಡೆ ಗುಂಡ್ ಪಿನ್ನಿಂದ, ಬಿಗಿನರ್ಸ್ ಆಗಿರೋದ್ರಿಂದ ಈ ಥರ ಗುಂಡ್ ಪಿನ್ನನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಪೂರಾ ಬ್ಯಾಕ್ ನೆಕ್ಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ 1/2 ಇಂಚ್ ಮಾರ್ಜಿನ್ ಪ್ರಕಾರನೇ ಸ್ಟಿಚಿಂಗ್ ಮಾಡಬೇಕು. ಜಾಸ್ತಿ ಕೆಲವೊಂದು ಕಡೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಡಿಮೆ ಜಾಸ್ತಿ ಮಾಡಬಾರ್ದು. ಎಲ್ಲ ಕಡೆ 4 ಕಡೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇರಬೇಕು. 1/2 ಇಂಚು ಆ ಥರ ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಆಗಿದೆ. ಈ ಥರ ಗುಂಡ್ ಪಿನ್ನನ್ನು ಬಿಚ್ಚಿಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಲೈನಿಂಗ್ ಪೀಸ್ಗೆ ಕೈಚಿ ಬೀಳಬಾರ್ದು, ಆ ಥರ ಕಟ್ ಮಾಡಿ. ಈ ಥರ ಈ ತುದಿನೂ ಕೂಡ ಕಟ್ ಮಾಡಬೇಕು. ಫೋಲ್ಡಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ನಂತರ ಈ ಶೇಪ್ ಬಲೂನ್ ಶೇಪಲ್ಲಿ ನಾವು ನೆಕ್ಗೆ ನಾವು ಒಂದು ಸ್ಟಿಚಿಂಗ್ ಕೊಟ್ಟಿದ್ದೀವಲ್ಲ, ಇದನ್ನು ಚಿಕ್ಕ ಚಿಕ್ಕದ ಕಟ್ ಆಗಿ ಕಟ್ ಮಾಡಬೇಕಾಗುತ್ತೆ. ತುಂಬ ಡೀಪ್ ಕಟ್ ಮಾಡಬೇಡಿ, ಚಿಕ್ಕ ಚಿಕ್ಕ ಕಟ್ ಮಾಡಿ. ನಂತರ ಈ ಥರ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡಬೇಕಾದ್ರೆ ಒಂದು ಸ್ಕ್ರೂಡ್ರೈವರ್ ಆಗಿರ್ಬೋದು, ಒಂದು ದೊಡ್ಡ ಸೂಜಿ ಆಗಿರ್ಬೋದು, ಅದರ ಹೆಲ್ಪ್ ತೊಗೊಂಡು ನೀವು ಈ ಥರ ಫೋಲ್ಡಿಂಗ್ ಮಾಡ್ಬೋದು. ಫೋಲ್ಡಿಂಗ್ ಮಾಡಬೇಕಾದ್ರೆ ನಾವು ಪ್ರೆಸ್ ಮಾಡಬೇಕಾಗಿರೋದು ಲೈನಿಂಗ್ ಫ್ಯಾಬ್ರಿಕ್ ಮಾತ್ರ ನಾವು ಪ್ರೆಸ್ ಮಾಡಬೇಕು. ಬ್ಲೌಸ್ ಪೀಸಿಗೆ ನಾವು ಪ್ರೆಸ್ ಮಾಡಬಾರ್ದು. ತುಂಬ ಸ್ಮೂತಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಬ್ಲೌಸ್ ಪೀಸು ಈ ಟೈಮಲ್ಲಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ರೆಡಿಯಾಗಿದೆ. ಈ ಥರ ಫೋಲ್ಡಿಂಗ್ ಮಾಡಿ ನೋಡ್ಬೋದು. ಈ ಥರ ಒಂದು ಡೀಪ್ ನೆಕ್ ಆಗಿ ನಾವು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆ ಮೇಲೆ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈ ಥರ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಎರಡೂ ಕೂಡ ಒಂದು ಕಾರ್ನರಲ್ಲಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಒಂದು ಪ್ರೆಸ್ ಮಾಡಿಬಿಟ್ಟು ಕೂಡ ಸ್ಟಿಚಿಂಗ್ ಮಾಡ್ಬೋದು. ಪ್ರೆಸ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಇದೇ ರೀತಿಯೂ ಕೂಡ ಸ್ಟಿಚ್ ಮಾಡ್ಬೋದು. ನಂತರ 4 ಕಡೆ ಬಾಕ್ಸು ಕೂಡ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಗುಂಡ್ ಪಿನ್ನ ಆ್ಯಡ್ ಮಾಡಿಬಿಟ್ಟು ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ಇದೇ ರೀತಿಯೂ ಕೂಡ ಸ್ಟಿಚ್ ಮಾಡ್ಬೋದು.
ಫ್ರೆಂಡ್ಸ್, ಸ್ಟಿಚಿಂಗ್ ಆಗಿದೆ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಲೈನಿಂಗ್ ಪೀಸ್ಗೆ ಕೈಚಿ ಬೀಳಬಾರ್ದು, ಆ ಥರ ಕಟ್ ಮಾಡಿ. ನೋಡ್ತಿರ್ಬೋದು, ಈ ಥರ ಬ್ಯಾಕ್ ಸೈಡಲ್ಲಿ ಡಿಸೈನ್ ಬಂದಿದೆ. ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ. ಫೋಲ್ಡಿಂಗ್ ಮಾಡಿಬಿಟ್ಟು ನಾವು ಡಿಸೈನ್ ಕೊಟ್ಟಿರೋದು ಪರ್ಫೆಕ್ಟಾಗಿ ಇದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ನೋಡಬೇಕು. ನೋಡ್ತಿರ್ಬೋದು, ಪರ್ಫೆಕ್ಟಾಗಿದೆ. ಇದಕ್ಕೆ ಇವಾಗ ಗುಂಡು ಪಿನ್ ಹಾಕಿ ಎರಡು ಕಡೆ ಭಾಗನ ಜಾಯಿಂಟ್ ಮಾಡಿಬಿಟ್ಟು ಒಂದು ಗುಂಡು ಪಿನ್ನ ಸಹಾಯದಿಂದ ಈ ಥರ ಅಟ್ಯಾಚ್ ಮಾಡಬೇಕು. ಇವಾಗ ಬ್ಯಾಕ್ ಟೆಕ್ಸ್ ನಾವು ಮಾರ್ಕಿಂಗ್ ಮಾಡೋಣ. ಮೇಲ್ಗಡೆಯಿಂದ 3.5 ಇಂಚ್ ಇಟ್ಟಿದ್ದೀನಿ, ರೈಟ್ ಸೈಡಿಂದ 3.5 ಇಂಚ್ ಇಟ್ಟಿದ್ದೀನಿ ನಾನು. ಇದನ್ನು ಚಿಕ್ಕದಾಗಿ ಒಂದು ಕಟ್ಕೊಡಿ. ಎರಡು ಕಡೆ ಸೈಡು ನಮಗೆ ಕಟ್ಕೊಟ್ಟಿರೋದು ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಾಣಿಸುತ್ತೆ, ಹೆಲ್ಪ್ ಆಗುತ್ತೆ. ಎರಡು ಕಡೆ ಸೈಡು ಈ ಥರ 1/2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಸಹಾಯದಿಂದನೂ ನೀವು ಒಂದು ರೇಖೆನ ಎಳ್ಕೊಬೇಕಾಗುತ್ತೆ. ಹಾಗೆ ಬ್ಯಾಕ್ ಹುಕ್ ನಾವು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಸೆಂಟರಲ್ಲಿ ಈ ಥರ ಕಟ್ ಮಾಡಬೇಕು. ಆದರೆ ಗುಂಡು ಪಿನ್ನನ್ನು ಬಿಚ್ಚಬಾರ್ದು. ಅದೇ ರೀತಿ ಒಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಸೇರಿಸಿ ನಾವು ಸ್ಟಿಚಿಂಗ್ ಮಾಡಬೇಕು. ನೋಡ್ತಿರ್ಬೋದು, ಈ ಥರ ಸ್ಟಿಚಿಂಗ್ ಮಾಡಿ. ಇವಾಗ ಗುಂಡು ಪಿನ್ ಅದನ್ನು ಬಿಚ್ಚಿಡಬೇಕು. ಟಕ್ಸ್ನ ಇವಾಗ ಸ್ಟಿಚಿಂಗ್ ಕೊಡಿ. ಸ್ಟಿಚಿಂಗ್ ಕೊಡಬೇಕಾದ್ರೆ ಫಸ್ಟು ಸೆಂಟರಲ್ಲಿರೋ ಲೈನ್ಗೆ ನೀವು ಮೊದಲು ಒಂದು ಲೈನು ಸ್ಟಿಚಿಂಗ್ ಮಾಡಿಕೊಂಡು ನಂತರ ನೋಡ್ತಿರ್ಬೋದು ಈ ಥರ ಸ್ಟಿಚಿಂಗ್ ಕೊಡಿ. ಫ್ರಂಟ್ ಪಾರ್ಟನ್ನು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಹೇಳಿದೆ. ಸೇಮ್ ಇದೇ ರೀತಿ ಬಿಗಿನರ್ಸ್ ಆಗಿರೋದ್ರಿಂದ ಈ ಮೆಥಡ್ನ ಫಾಲೋ ಮಾಡಿದ್ರೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಟಕ್ಸ್ ಕೊಡೋದು ಓನ್ಲಿ ಲೈನಿಂಗ್ ಬಟ್ಟೆಗೆ ಮಾತ್ರ ಈ ಥರ ಟಕ್ಸ್ ಕೊಡಬೇಕಾಗಿರೋದು. ಲೈನಿಂಗ್ ಪೀಸ್ ಎಕ್ಸ್ಟ್ರಾ ಉಳಿದಿರೋ ಲೈನಿಂಗ್ ಪೀಸ್ನ 1.5 ಇಂಚ್ ಪಟ್ಟಿನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಕೊಡೋದಕ್ಕೆ ಇದು 1.5 ಇಂಚು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇವಾಗ ನಾನು ಸ್ಟಿಚಿಂಗ್ ಮಾಡ್ತಿರೋದು ಸಿಂಗಲ್ ಪಟ್ಟಿ. ಇದು ಹುಕ್ ಪಟ್ಟಿ ಆಗಿರುತ್ತೆ. ಸಿಂಗಲ್ ಪಟ್ಟಿ ಅಂತಲೂ ಹೇಳ್ತಾರೆ, ಹುಕ್ ಪಟ್ಟಿ ಅಂತಲೂ ಕೂಡ ಹೇಳ್ತಾರೆ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾರ್ಜಿನ್ ಹಾಕ್ಕೊಂಡು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಪೀಸ್ನ ಈ ಥರ ಮೇಲ್ಗಡೆ ಇಟ್ಕೊಂಡು ಒಂದು ಲೈನ್ ಸ್ಟಿಚಿಂಗ್ ಕೊಡಬೇಕು. ಅದ ನಂತರ ಈ ಥರ ಫೋಲ್ಡಿಂಗ್ ಮಾಡಿ. ನೋಡ್ತಿರ್ಬೋದು, ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಅದೇ ರೀತಿ ಸೇಮ್ ಫಾಲೋ ಮಾಡಿ. ತುಂಬ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಮೇಲ್ಗಡೆಯಿಂದ ಒಂದು ಸ್ಟಿಚಿಂಗ್ ಕೊಡಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಸೇರಿಸ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಅದ ನಂತರ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಸ್ಟಿಚಿಂಗು ಈ ಥರ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಪಾರ್ಟ್ ಉಂಟಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು, ತುಂಬ ಫಿನಿಶಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಹುಕ್ ಪಟ್ಟಿ, ಇದು ಅಂದರೆ ಸಿಂಗಲ್ ಪಟ್ಟಿ ಅಂತ ನಾನು ಕೂಡ ಹೇಳ್ಬೋದು. ಈಗ ನೆಕ್ಸ್ಟು ಹೈ ಪಟ್ಟಿ ಕೊಡೋಣ. ಮೀನ್ಸ್ ಕಾಜ್ ಪಟ್ಟಿ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಡಬಲ್ ಪಟ್ಟಿನೂ ಅಂತಲೂ ಹೇಳ್ತಾರೆ. ಇದು ನಾನು ಜಾಸ್ತಿ ಹೇಳೋದು ಡಬಲ್ ಪಟ್ಟಿ ಅಂತ ಅಂದ್ಬಿಟ್ಟು. ಡಬಲ್ ಪಟ್ಟಿಗೆ 2.5 ಇಂಚು ನಾವು ಈ ಥರ ಒಂದು ಬಟ್ಟೆನ ತೊಗೋಬೇಕಾಗುತ್ತೆ, ಒಂದು ಬಟ್ಟೆನ. ಇದನ್ನು ಕೂಡ ಎಷ್ಟು ಬೇಕು ಈ ರೀತಿ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಡಬಲ್ ಪಟ್ಟಿ ಕೊಡಬೇಕಾದ್ರೆ ಒಂದು ಬ್ಲೌಸ್ ಪೀಸ್ನ ಅಂದರೆ ಮೇನ್ ಫ್ಯಾಬ್ರಿಕ್ ಉಂಟಲ್ಲ ಆ ಪಟ್ಟಿಯಿಂದನೇ ಡಬಲ್ ಪಟ್ಟಿ ಕೊಡಬೇಕು. ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಒಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಸ್ಟಿಚ್ ಮಾಡ್ಕೋಬೇಕಾದ್ರೆ 4 ಭಾಗಕ್ಕೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ಈ ಥರ ಒಂದು ಬಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಮೇಲ್ಗಡೆ ಇಟ್ಟು
ಬ್ಲೌಸ್ ಪೀಸ್ ಮೇಲ್ಗಡೆ ಈ ರೀತಿ ಇಡಬೇಕು, ಉಲ್ಟಾ ಇಡಬೇಕು. ಇಟ್ಟು ಇದನ್ನು ಇಲ್ಲಿಗೆ ಒಂದು ಸ್ಟಿಚ್ ಮಾಡ್ಕೋಬೇಕು, ಒಂದು ಲೈನು. ನೋಡ್ತಿರ್ಬೋದು, ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಬೇಕು ಅಂದರೆ ನೀವೊಂದು ಸೇಫ್ಟಿ ಪಿನ್ನನ್ನು ಕೂಡ ನೀವು ಹಾಕೋಬೋದು, ಒಂದು ಅಟ್ಯಾಚ್ ಪಿನ್ನನ್ನು ಕೂಡ ಹಾಕ್ಬೋದು. ಮೇಲ್ಗಡೆ ಸೈಡಿಂದ ನಿಮಗೆ ಒಂದೇ ಸರಿ ನೀವು ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಮೇಲ್ಗಡೆ ತುದಿನ ಮೊದಲು ಸ್ಟಿಚಿಂಗ್ ಮಾಡಿಕೊಂಡು ನಂತರ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಗುಂಡು ಪಿನ್ ಸಹಾಯದಿಂದ ಒಂದು ಅಟ್ಯಾಚ್ ಮಾಡಿ ಈ ಥರ. ನಂತರ ಇದರ ಮೇಲ್ಗಡೆ ಸೀದಾ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ಟಿಚಿಂಗ್ ಮಾಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಮ್ಮದು ಡಬಲ್ ಪಟ್ಟಿ ಉಂಟಲ್ಲ, ನಾವು ಕಟ್ ಮಾಡ್ಕೊಂಡಿರೋದು ಫೋಲ್ಡಿಂಗ್ ಮಾಡಿವಲ್ಲ, ಅದ್ರ ಮೇಲ್ಗಡೆ ಹೊಲಿಗೆ ಬೀಳಬೇಕು, ಆ ಥರ ಸ್ಟಿಚಿಂಗ್ ಮಾಡಿ. ನೋಡ್ತಿರ್ಬೋದು, ಅದ್ರ ಪಕ್ಕದಲ್ಲಿ ಹಾಫ್ ಇಂಚ್ ಅಂದರೆ ಒಂದು ಹಾಫ್ ಇಂಚಿಂದ ಹಾಫ್ ಇಂಚು ಒಂದು ಮಾರ್ಜಿನ್ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಹೊಲಿಗೆನ ಹಾಕೋಬೇಕು. ಅದನ್ನು ಕೂಡ ಎಕ್ಸ್ಟ್ರಾ ಪಾರ್ಟ್ನ ಅದನ್ನು ಕೂಡ ಕಟ್ ಮಾಡಿ ಸೀದಾ ಮಾಡ್ಕೋಬೇಕು. ನೋಡ್ತಿರ್ಬೋದು, 2 ಪಾರ್ಟ್ನೂ ಕೂಡ ಈ ರೀತಿ ಇಟ್ಟಿದ್ರೆ ನೋಡಿ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಪರ್ಫೆಕ್ಟಾಗಿದೆ. ಈ ಥರ ಒಂದು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ಈ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡೂ ಕೂಡ ಸೇರಿಸಿ ಶೋಲ್ಡರಿಂದ ಈ ಥರ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಶೋಲ್ಡರ್ ಪಟ್ಟಿನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಹೊಲಿಗೆನ ಹಾಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಥರ ನಾವು ಶೋಲ್ಡರ್ ಪಟ್ಟಿನ ಜಾಯಿಂಟ್ ಮಾಡಿಕೊಂಡು ಫ್ರಂಟ್ ಮತ್ತು ಬ್ಯಾಕ್ನ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಲೇಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೆ ಆ ಲೇಸ್ನ ನೀವು ಹಾಕೋಬೋದು. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಡಬಲ್ ಪಟ್ಟಿ ಉಂಟಲ್ಲ, ಈ ಸೈಡಿಂದ ನಾವು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟಿರ್ತೀವಲ್ಲ, ಆ ಕಡೆಯಿಂದನೇ ಲೇಸ್ ಆ್ಯಡ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಬ್ಲೌಸ್ಗೆ ಲೇಸ್ ಆ್ಯಡ್ ಮಾಡಬೇಕಾದ್ರೆ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಲೇಸ್ ಆಗಿರ್ಬೋದು, ಯಾವುದೂ ಕೂಡ ಟೈಟಾಗಿ ಎಳಿಬಾರ್ದು. ಫ್ರೀ ಹ್ಯಾಂಡಲ್ಲಿ ಬ್ಲೌಸು ಮತ್ತು ಲೇಸು ಎರಡೂ ಕೂಡ ಲೂಸಾಗಿ ಬಿಟ್ಟು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈ ಥರ ಎಷ್ಟು ಲೂಸ್ ಆಗುತ್ತೆ ಅಷ್ಟು ಲೂಸನ್ನು ನೀವು ಲೇಸ್ನ ಲೂಸಾಗಿ ಬಿಟ್ಟು ಸ್ಟಿಚಿಂಗ್ ಮಾಡಿ. ಅದು ಡಿಸೈನ್ ಬ್ಲೌಸ್ ಕೊಡಬೇಕಾದ್ರಂತೂ ತುಂಬ ಲೂಸ್ ಬಿಟ್ಟು ಲೇಸ್ನ ಸ್ಟಿಚಿಂಗ್ ಮಾಡಬೇಕು. ಈ ಥರ ಫೋಲ್ಡಿಂಗ್ ಮಾಡಬೇಕಾದ್ರೆ ವಿ ಶೇಪಿಂದ ಈ ಥರ ಫೋಲ್ಡಿಂಗ್ ಮಾಡಿ. ಈ ಥರ ಡಿಸೈನ್ ಬಂದಾಗ ವಿ ಶೇಪಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲೂ ಕೂಡ ಒಂದು ಸ್ಕ್ರೂಡ್ರೈವರ್ ಹೆಲ್ಪಿಂದ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಎಷ್ಟು ಲೂಸ್ ಆಗುತ್ತೋ ಅಷ್ಟು ಲೂಸ್ನ ನೀವು ಲೇಸ್ ಬಿಡಬೇಕಾಗುತ್ತೆ. ಈ ಕಡೆ ತುದಿಯಿಂದನೂ ಕೂಡ ವಿ ಶೇಪಿಂದನೇ ಲೇಸ್ನ ನಾವು ಒಂದು ಶೇಪ್ ಕೊಟ್ಟು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಲೇಸ್ ತುಂಬ ಬ್ರಾಡ್ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಅಡಚಣೆ ಆಗ್ತಿದೆ. ಎಷ್ಟು ಹೊರಗಡೆ ಬರುತ್ತಲ್ಲ ಅದನ್ನು ಒಳಗಡೆ ಆದಂಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಲಾಸ್ಟಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಲೇಸ್ನ ಫಿನಿಶಿಂಗ್ ಕೊಡಿ.
ಯಾವುದೇ ಒಂದು ಲೇಸ್ ಅಟ್ಯಾಚ್ ಮಾಡಾದ್ಮೇಲೆ ಡಬಲ್ ಸಿಲಾಯಿನ ನಾವು ಸ್ಟಿಚಿಂಗ್ ಕೊಡಬೇಕಾಗುತ್ತೆ. ಲೇಸ್ ಅಟ್ಯಾಚ್ ಆಗಿದೆ ನೋಡ್ತಿರ್ಬೋದು. ಈ ಥರ ಒಂದು ಶೋಲ್ಡರ್ ಆರ್ಮೋಲ್ಗೆ ನಾವು ಪೈಪಿಂಗ್ ಕೊಡಬೇಕು. ಅದಕ್ಕೋಸ್ಕರ ನಾನು ಲೈನಿಂಗ್ ಬಟ್ಟೆನೇ ನಾನು ತೊಗೋತಾ ಇದ್ದೀನಿ. ಈ ಥರ ಒಂದು ಸ್ಟ್ರೆಚಿಬಲ್ ಒಂದು ಪಟ್ಟಿನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. 1.5 ಇಂಚ್ ಇದೆ. 1.5 ಇಂಚ್ ಇರೋಂಥ ಸ್ಟ್ರೆಚಬಲ್ ಪಟ್ಟಿನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಬೇಕಾದ್ರೆ ಕ್ರಾಸ್ ಆಗೇ ಇರಬೇಕಾಗುತ್ತೆ, ಸೀದಾ ಪಟ್ಟಿನ ಕಟ್ ಮಾಡ್ಕೋಬಾರ್ದು. ಈ ಥರ ಒಂದು ಸ್ಕೇಲ್ ಹೆಲ್ಪ್ ತಗೊಂಡು ಈ ಥರ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಮೆಥಡು ಕೂಡ ಒಂದು ಬ್ಲೌಸ್ಗೆ ಪೈಪಿಂಗ್ ಕೊಡಬೇಕಾದ್ರೆ ಇದೇ ಮೆಥಡು ಸೇಮ್ ಯೂಸ್ ಮಾಡುವಂಥದ್ದು. ನಾನು ಆರ್ಮೋಲ್ಗೆ ಪೈಪಿಂಗ್ ಕೊಡೋದಕ್ಕೆ ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ಥರ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡೋದು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಕ್ರಾಸ್ ಪಟ್ಟಿನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಕೊಡಬೇಕಾಗುತ್ತೆ, ಒಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬಟ್ ಬಿಗಿನರ್ಸ್ಗಳಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ತುಂಬ ಈಸಿ ಮೆಥಡ್ ಹೇಳ್ತಿದ್ದೀನಿ. ನೋಡ್ತಿರ್ಬೋದು, ಈ ಥರ ಸೀದಾನೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಾದ್ರೆ ಈ ಥರ ಬಾಕ್ಸ್ ಟೈಪ್ ಅಂದರೆ ನೋಡ್ತಿರ್ಬೋದು, ಒಂದು ಸ್ಕ್ವೇರ್ ಟೈಪ್ ನಾವು ಇಟ್ಕೊಂಡು ಈ ರೀತಿ ಇಡಬೇಕಾಗುತ್ತೆ. ಈ ಥರ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೋಡ್ತಿರ್ಬೋದು, ಇಲ್ಲಿಂದ ಈ ಥರ ಇಲ್ಲಿಗೆ ನಾವು ಸ್ಟಿಚ್ ಮಾಡಬೇಕು. ನಾನು ಸ್ಕ್ವೇರ್ ಟೈಪ್ ನಾವು ಪಟ್ಟಿನ ಇಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಥರ ಇಡಬೇಕು. ಈ ಥರ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಿ. ನೋಡ್ತಿರ್ಬೋದು, ಈಗ ಓಪನ್ ಮಾಡಿ ನೋಡಿದ್ರೆ ತುಂಬ ಅಂದರೆ ಕ್ರಾಸ್ ಆಗಿ ಬಂದಿರುತ್ತೆ. ಈ ಮೆಥಡು ಬಿಗಿನರ್ಸು ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಕ್ರಾಸ್ ಪಟ್ಟಿನ ಕ್ರಾಸ್ ಆಗಿ ತುಂಬ ಬಿಗಿನರ್ಸ್ಗಳು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಮೆಥಡ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಆದಷ್ಟು ನಾವು ಒಂದು ಪಟ್ಟಿ ಕೊಡಬೇಕಾದ್ರೆ, ಒಂದು ಕ್ರಾಸ್ ಪಟ್ಟಿ ನಾವು ಕಟ್ ಮಾಡಿಕೊಂಡು ಒಂದು ಪೈಪಿಂಗ್ ಕೊಡಬೇಕಾದ್ರೆ ಪೂರ್ತಿ ಪಟ್ಟಿ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಪೂರ ಪಟ್ಟಿ ಒಂದು ಲೆವೆಲಾಗೇ ಇರಬೇಕು. 1.5 ಇಂಚು ಅಂದರೆ ಪೂರ್ತಿ 1.5 ಇಂಚೇ ಇರಬೇಕು. ಕೆಲವೊಂದು ಕಡೆ ಚಿಕ್ಕ ದೊಡ್ಡ ಆ ರೀತಿ ಇರಬಾರ್ದು. ಎಕ್ಸ್ಟ್ರಾ ಆ ರೀತಿ ಇದ್ದರೆ ಅದನ್ನು ಕಟ್ ಮಾಡ್ತಾ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ತಾ ನಾವು ಸೀದಾ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು ಕಡೆ ಸೈಡ್ ಮಾತ್ರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಎಳಿಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಪೈಪಿಂಗು ಸರಿ ಬರಲ್ಲ. ನಾನು ಶೋಲ್ಡರಲ್ಲಿ ಇವಾಗ ಪೈಪಿಂಗ್ ಕೊಡ್ತಾ ಇದ್ದೀನಿ, ನೋಡ್ತಿರ್ಬೋದು. ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಇಲ್ಲಿ ಒಂದು ಕಟ್ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು, ಚಿಕ್ಕದಾಗಿ ಒಂದು ಡೀಪ್ ಕಟ್ ಕೊಡಬೇಡಿ. ಇದನ್ನು ಒಳಗಡೆ ಸೈಡು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪೈಪಿಂಗ್ ಮಾಡೋದು ಕೂಡ ತುಂಬ ಈಸಿ ಮೆಥಡಲ್ಲಿ, ನಾನು ಇದಕ್ಕಿಂತನೂ ಈಸಿ ಮೆಥಡಲ್ಲಿ ಬ್ಲೌಸ್ಗೆ ಒಂದು ಪೈಪಿಂಗ್ ಕೊಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ನನಗೆ ಅದು ಒಂದು ನ್ಯೂ ಮೆಥಡ್ ಅಂತ ಅನಿಸಿತು. ನನಗೂ ಇದುವರೆಗೂ ಕೂಡ ಆ ಮೆಥಡನ್ನು ನಾನು ಯೂಸ್ ಮಾಡಿರಲಿಲ್ಲ.
ನಾಳೆ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು ವಿಡಿಯೋದಲ್ಲಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು ಬೇರೆ ಇದೆ, ಅದನ್ನು ಕೂಡ ನಾನು ಬ್ಲೌಸ್ ಸ್ಟಿಚಿಂಗಲ್ಲಿ ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ನೋಡ್ತಿರ್ಬೋದು ಸೆಂಟರಲ್ಲಿ ಈ ಥರ ಲೈನ್ ಮಾಡ್ಕೊಳ್ಳಿ. ನಾನು ಐರನ್ ಮಾಡಿರೋದು ನಿಮಗೆ ಕಾಣಿಸಿರ್ಬೋದು, ಒಂದು ಸೆಂಟ್ರಲ್ಲಿ ಲೈನ್ ಇದೆ. ಈ ಥರ ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಒಂದು ಬ್ಲೌಸ್ನ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೆಥಡಲ್ಲಿ ನಾವು ಇಡಬೇಕಾಗುತ್ತೆ. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎರಡೂ ಕೂಡ ಒಂದ್ರ ಮೇಲೆ ನಾವು ಹುಕ್ಕು ಮತ್ತು ಹಾಯ್ ಮಾಡಾದ್ಮೇಲೆ ಯಾವ ರೀತಿ ಯಾವ ಪೊಸಿಷನಲ್ಲಿ ಇರುತ್ತೋ ಬ್ಲೌಸು ಅದೇ ಪೊಸಿಷನಲ್ಲಿ ನಾವು ಈ ಥರ ಒಂದು ಗುಂಡಿನಿಂದ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದರ ನಂತರ ಈ ಥರ ಸೈಡಲ್ಲಿ ಎಷ್ಟು ಅಂದರೆ ಎಕ್ಸ್ಟ್ರಾ ಬಟ್ಟೆ ಉಳಿದ್ರೆ ಅದು ಉಳಿಲಿ, ಅದನ್ನು ಕಟ್ ಮಾಡಿಬಿಡ್ಬೋದು. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೋಡ್ತಿರ್ಬೋದು ಈ ಪೊಸಿಷನಲ್ಲಿ ಇಟ್ಟು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೋದು. ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಉಳಿದ್ರೆ ಅದು ಉಳಿಲಿ, ಏನೂ ಆಗಲ್ಲ. ನೋಡ್ತಿರ್ಬೋದು ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಉಳಿದಿದೆ, ಅದನ್ನು ಕಟ್ ಮಾಡೋಣ. ಫಿಟ್ಟಿಂಗ್ ಮಾಡಬೇಕಾದ್ರೆ ಒಂದು ಬ್ಲೌಸ್ನ ಈ ಮೆಥಡಲ್ಲಿ ಯೂಸ್ ಮಾಡಿದ್ರೆ ತುಂಬ ಬ್ಲೌಸು ಅಂದರೆ ಫಿಟ್ಟಿಂಗ್ ಆದಮೇಲೆ ತುಂಬ ಪರ್ಫೆಕ್ಟಾಗಿರುತ್ತೆ. ಸೈಡ್ ಲೈನು ಕೂಡ ಸ್ಟ್ರೈಟಾಗಿರುತ್ತೆ. ನೋಡ್ತಿರ್ಬೋದು ಎರಡು ಕಡೆ ಸೈಡು ಸೇಮ್ ಇದೇ ರೀತಿ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಅದನ್ನು ಕಟ್ ಮಾಡಬೇಕು. ಯಾವುದೇ ಒಂದು ಬ್ಲೌಸ್ತನ್ನು ನೀವು ಫಿಟ್ಟಿಂಗ್ ಮಾಡಬೇಕಾದ್ರೆ ಸೆಂಟರಲ್ಲಿ ಈ ರೀತಿ ಗುಂಡ್ಪಿನನ್ನು ನೀವು ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ರೆಡಿ ಆದಮೇಲೆ ಯಾವ ರೀತಿ ಇರುತ್ತೋ ಅದೇ ರೀತಿ ಗುಂಡ್ಪಿನನ್ನು ಅಟ್ಯಾಚ್ ಮಾಡಿಬಿಟ್ಟು ನಾವು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಈಗ ಒಂದು ಸೈಡು ನಾನು ಒಂದು ಸ್ಟ್ರೈಟ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾವು ಒಂದು ಫಿನಿಶಿಂಗ್ ಟಚ್ ಕೊಡಬೇಕಾಗುತ್ತೆ. ಅದಕ್ಕೆ 1.5 ಇಂಚು ಒಂದು ಪಟ್ಟಿನ ನಾನು ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಕಡೆ ಸೈಡು ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡಿಬಿಟ್ಟು. ಅದನ್ನು ಲಾಸ್ಟು ಒಂದು ಕಮರ್ ಪಟ್ಟಿ ಅಂತಲೂ ಸೊಂಟದ ಪಟ್ಟಿ ಇದನ್ನು ಇಲ್ಲಿ ರೆಡಿ ಮಾಡಿಕೊಂಡು ಪೂರಾ ಫ್ರಂಟು ಮತ್ತು ಬ್ಯಾಕು ಎರಡೂ ಸೇರಿಸಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಫಿನಿಶಿಂಗ್ ಟಚ್ ಆಗಿ ನಾನು ಕೊಡ್ತಿರೋ ಅಂಥದ್ದು. ನೋಡ್ತಿರ್ಬೋದು ಫ್ರಂಟ್ ಮತ್ತು ಬ್ಯಾಕು ಎರಡೂ ಸೇರಿಸಿ 1.5 ಇಂಚು ಪಟ್ಟಿ ಇದೆ. ಆಲ್ರೆಡಿ ಒಂದು ಸೈಡು ನಾನು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಒಂದು ಲೈನಿಂಗ್ ಉಂಟಲ್ಲ ಅದರ ಮೇಲ್ಗಡೆ ಬೀಳಬೇಕು, ಆ ರೀತಿ ನಾವು ಸ್ಟಿಚ್ ಮಾಡಬೇಕು. ನಾನಿವಾಗ ಸ್ಟಿಚ್ ಮಾಡ್ತಿರೋದು ಲೈನಿಂಗ್ ಮೇಲೆ ಒಳಗೆ ಬಿದ್ದಿದೆ. ಅದ ನಂತರ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದನ್ನು ಕೂಡ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ಸ್ಟಿಚ್ ಮಾಡ್ಕೋಬೋದು ಅಥವಾ ಏಮಿಂಗು ಕೂಡ ಮಾಡ್ಬೋದು. ಪೂರ್ತಿ ಫ್ರಂಟು ಮತ್ತು ಬ್ಯಾಕು ಎರಡೂ ಸೇರಿಸಿ ನಾನು ಸ್ಟಿಚ್ ಮಾಡ್ತಿದ್ದೀನಿ. ಈ ಥರ ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಕೂಡ ತುಂಬ ಫಿನಿಶಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪರ್ಫೆಕ್ಟಾಗಿ ಫಿಟ್ಟಿಂಗು ಕೂಡ ಕೂರುತ್ತೆ. ಒಂದು ಸೊಂಟದ ಪಟ್ಟಿ ಅಂತಲೂ ಹೇಳ್ತಾರೆ, ಇದನ್ನು ಕಮರ್ ಪಟ್ಟಿ ಅಂತಲೂ ಹೇಳ್ತಾರೆ. ಈ ರೀತಿ ಕಮರ್ ಪಟ್ಟಿ ಕೊಡೋದ್ರಿಂದ ಬ್ಯಾಕ್ ಸೈಡಲ್ಲಿ ಒಂದು ಬ್ಲೌಸು ತುಂಬ ಪರ್ಫೆಕ್ಟಾಗಿ ಕೂರುತ್ತೆ. ನಾರ್ಮಲ್ 4 ಟಕ್ಸ್ ಬ್ಲೌಸ್ಗೂ ಕೂಡ ಒಂದು ಫೋಲ್ಡಿಂಗ್ ಮಾಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಈ ರೀತಿ ಪಟ್ಟಿ ಕೊಟ್ಟು ನೀವು ಸ್ಟಿಚಿಂಗ್ ಮಾಡಿ. ಈ ಥರ ಉಲ್ಟಾ ಮಾಡಿದ್ದೀನಿ. ಇವಾಗ ಬ್ಲೌಸ್ನ ಉಲ್ಟಾ ಮಾಡಿಬಿಟ್ಟು 1/2 ಇಂಚು ಅಥವಾ 1/2 ಇಂಚ್ ಇದನ್ನು ಒಂದು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಎರಡೂ ಕಡೆ ಸೈಡು ನಾನು ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಕಡಿಮೆ ಆಗುತ್ತೋ 1/2 ಇಂಚ್ ಇದೆ ಇದು. ನೋಡ್ತಿರ್ಬೋದು ಕರೆಕ್ಟಾಗಿದೆ. ಇವಾಗ ನಾವು ಒಂದು ಬ್ಲೌಸ್ಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಡೋ ಒಂದು ರೀತಿ ಅಂದರೆ ಈ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡೋದು. ಯಾವಾಗಲೂ ಕೂಡ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಡೋದು ಈ ರೀತಿ. ಸೆಂಟರಲ್ಲಿ ಇವಾಗ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ನೋಡ್ತಿರ್ಬೋದು 32 ಬ್ಲೌಸ್ ಇಂಚಿದೆ. 32ರ 4ನೇ ಭಾಗ 8 ಇಂಚ್ ಆಗುತ್ತೆ. ಅಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಮತ್ತು ವೆಸ್ಟಲ್ಲೂ ಕೂಡ 28 ಇದೆ. 28ರ 4ನೇ ಭಾಗ 7 ಇಂಚಿದೆ. ಇದಕ್ಕೂ ಕೂಡ ಈ ಥರ ಒಂದು ಲೈನ್ ಹಾಕೋಬೇಕು. ಸೇಮ್ ನೋಡ್ತಿರ್ಬೋದು ಸೀದಾ ಬಂದಿದೆ ಲೈನು. ಈ ಥರ ಒಂದು ಸ್ಕೇಲ್ ಹೆಲ್ಪಿಂದ ತೊಗೊಂಡು ನೀವೊಂದು ರೇಖೆನ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಸ್ಲೀವ್ ಹಾಕಿದ್ರೂ ಕೂಡ ಇದೇ ರೀತಿ ಪರ್ಫೆಕ್ಟು ಸ್ಟ್ರೈಟ್ ಲೈನೇ ಬರುತ್ತೆ. ಈ ಮೆಥಡಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ನೀವು ಮಾಡಿದ್ರೆ ಸೇಮ್ ಇಲ್ಲೂ ಕೂಡ ಇದು ಚೆಸ್ಟ್ ಭಾಗ ಇದೆ. ಚೆಸ್ಟ್ 4ನೇ ಭಾಗ 8 ಇಂಚ್, ಹಾಗೆ ವೆಸ್ಟಲ್ಲೂ ಕೂಡ 4ನೇ ಭಾಗ 7 ಇಂಚ್. ಇದನ್ನು ಕೂಡ ಲೈನಾಗಿ ನಾವು ರೇಖೆ ಎಳ್ಕೊಳ್ಳೋಣ.
ಪ್ರತಿಯೊಬ್ಬರು ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಕಟ್ಟಿಂಗ್ ಮಾಡಬೇಕಾದ್ರೆ ಅವರವರ ರೀತಿ ಬೇರೆ ಬೇರೆ ಇರುತ್ತೆ. ಬಟ್ ನಾನು ಮಾಡೋವಂಥ ರೀತಿ ಈ ರೀತಿ ಇದೆ ಫ್ರೆಂಡ್ಸ್. ಈ ರೀತಿ ಇಷ್ಟ ಆಗಿದರೆ ನಿಮ್ಗೆ ನಾನು ಸ್ಟಿಚಿಂಗ್ ಮಾಡಿರೋ ರೀತಿ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತೀರಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಬೇಡಿ. ನನ್ನ ಚಾನಲ್ಗೆ ನೋಡ್ತಿರ್ಬೋದು ಈ ಥರ ಸ್ಟಿಚಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ನಾನು ಡಿಸೈನ್ ಕೊಟ್ಟಿದ್ದೀನಲ್ಲ, ಇಲ್ಲಿ ಒಂದು ಬಟನಿಂದ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಒಂದು ಬಟನಿಂದ ನಾನು ಓನ್ಲಿ ಬಟನ್ನ ಮೇಲ್ಗಡೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಒಳಗಡೆ ಕಾದಂಗೆ ಹುಕ್ ಮತ್ತು ಹಾಯ್ ಹಾಕಿದ್ದೀನಿ, ಅಂದರೆ ಹುಕ್ ಮತ್ತು ಕಾಜು ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೋಡ್ತಿರ್ಬೋದು ಸಿಂಪಲಾಗಿ ಡಿಸೈನಿಗೆ ಮಾತ್ರ ಮೇಲ್ಗಡೆ ಗೋಲ್ಡನ್ ಬಟನ್ ಅಟ್ಯಾಚ್ ಮಾಡಿದ್ದೀನಿ. ನಾನಿಲ್ಲಿ ಗುಂಡ್ಪೇನಿಂದ ಅಟ್ಯಾಚ್ ಮಾಡಿದ್ದೀನಿ, ಯಾವುದೇ ಹುಕ್ ಮತ್ತು ಹಾಕಿಲ್ಲ ಅಲ್ಲಿ. ನೋಡ್ತಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿರೋವಂಥ ಬ್ಲೌಸ್ ರೆಡಿಯಾಗಿದೆ. ಬಿಗಿನರ್ಸ್ ಆಗಿದ್ದರೆ ನೀವು ಕೂಡ ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗಿದೆಯಾ, ಅರ್ಥ ಆಗಿದೆಯಾ, ಯಾವುದೂ ಕೂಡ ನೀವು ಹೇಳ್ಬೋದು. ಹಾಗೆ ತುಂಬ ಜನ ಕಮೆಂಟ್ಸಲ್ಲೂ ಕೂಡ ಒಂದು ಬ್ಲೌಸ್ ಮತ್ತು ಕಟ್ಟಿಂಗು ಸ್ಟಿಚಿಂಗು ಪೂರ್ತಿ ತೋರಿಸಿ ಅಂತಲೇ ಹೇಳಿದ್ದಾರೆ. ತುಂಬ ಜನ ಅವರವರ ಅಭಿಪ್ರಾಯನೂ ಕೂಡ ತಿಳಿಸಿದ್ದಾರೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿಬಿಟ್ಟು ಅಂದರೆ ಕ್ಲಾಸ್ ವೈಸ್ ತೊಗೋತಾ ಇದ್ದೀನಿ. ಅದರಲ್ಲೂ ಕೂಡ ಮಧ್ಯದಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.